ಬಿಜೆಪಿ ನಾಯಕರಿಗೆ ರಾಮಲಿಂಗಾರೆಡ್ಡಿ ಅವರ ಬಗ್ಗೆ ಆತಂಕ ಕಾಡ್ತಾ ಇದೆಯಾ, ಒಂದು ಭಯ ಕಾಡ್ತಾ ಇದೆಯಾ ಅನ್ನೋ ಪ್ರಶ್ನೆ ಮೂಡ್ತಾ ಇತ್ತು. ರಾಮಲಿಂಗಾರೆಡ್ಡಿ ಅವರಿಗೆ ಬೆಂಗಳೂರು ಉಸ್ತುವಾರಿಯನ್ನ ನೀಡಿದರೆ ಸಂಕಷ್ಟ ಫಿಕ್ಸ್ ಅನ್ನುವ ಒಂದು ಆಲೋಚನೆಯಲ್ಲಿ ಬಿಜೆಪಿ ನಾಯಕರು ಇದ್ದರು. ಯಾಕೆಂದರೆ GBA ಚುನಾವಣೆ ಹತ್ರ ಬರ್ತಾ ಇದೆ, GBA ಚುನಾವಣೆ ಎದುರಿಸಬೇಕಿದೆ. ಈ ಚುನಾವಣೆಗೆ ಬಿಜೆಪಿ ನಾಯಕರು ಭರದ ಸಿದ್ಧತೆಯನ್ನ ಮಾಡಿಕೊಂಡಿದ್ರು, ಹಾಗೆ JDSನ ನಾಯಕರು ಕೂಡ. ಆದ್ರೀಗ ಬೆಂಗಳೂರು ಉಸ್ತುವಾರಿಯ ಹೊಣೆಯನ್ನ ಕೃಷ್ಣ ಬೈರೇಗೌಡ ಅವರಿಗೆ ನೀಡಿರುವ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಮೇಲೆ ಕೃಷ್ಣ ಬೈರೇಗೌಡ ಅವರಿಗೆ ಹೆಚ್ಚಾಗಿ ಹಿಡಿತಾ ಇಲ್ಲ. ಅಂದರೆ ರಾಮಲಿಂಗಾರೆಡ್ಡಿ ಅವರಿಗೆ ಕಂಪೇರ್ ಮಾಡಿದ್ರೆ ಅಷ್ಟೊಂದು ಹಿಡಿತಾ ಅವ್ರಿಗಿಲ್ಲ. ಹೀಗಾಗಿ ರಾಮಲಿಂಗಾರೆಡ್ಡಿ ಅವರು ಕೂಡ ತಮಗೆ ಬೆಂಗಳೂರು ಉಸ್ತುವಾರಿ ಸಿಕ್ಕಿಲ್ಲ ಅಂತೇಳಿ ಒಂದಷ್ಟು ಅಸಮಾಧಾನಗೊಂಡಿದ್ರು. ಇದರಿಂದಾಗಿ ಅವರು ಸೈಲೆಂಟ್ ಆಗಿರೋದು ಬಿಜೆಪಿಗೆ ಹಾಗೆ JDSಗೂ ಕೂಡ ಈಗ ಲಾಭ ಆಗತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ದಾರೆ. ರಾಮಲಿಂಗಾರೆಡ್ಡಿ ಅವರಿಗೆ ಉಸ್ತುವಾರಿ ಇಲ್ಲದ ಕಾರಣ ಬಿಜೆಪಿ ಮತ್ತು JDS ನಾಯಕರು ನಿಟ್ಟುಸಿರನ್ನು ಬಿಟ್ಟಿರುವಂಥದ್ದು. ನಮಗೆ ಮುಂದೆ ಇದು ಲಾಭ ಆಗ್ಬೋದು, ಇದರ ಲಾಭವನ್ನು ಪಡ್ಕೊಳ್ಳೋಣ ಅನ್ನುವ ಪ್ಲಾನ್ನಲ್ಲಿ ಅವರುಗಳಿದ್ದಾರೆ. ನಮ್ಮ ಪ್ರತಿನಿಧಿ ಗಣಪತಿ ಲೈವ್ನಲ್ಲಿ ಜಾಯಿನ್ ಆಗಿದ್ದಾರೆ. ಗಣಪತಿ, ರಾಮಲಿಂಗಾರೆಡ್ಡಿ ಅವರಿಗೆ ಬೆಂಗಳೂರು ಉಸ್ತುವಾರಿ ತಪ್ಪಿದ್ದು ಬಿಜೆಪಿಗರಿಗೆ ಎಷ್ಟರ ಮಟ್ಟಿಗೆ ಲಾಭ ಆಗತ್ತೆ, JDSನವರಿಗೆ ಎಷ್ಟರ ಮಟ್ಟಿಗೆ ಲಾಭ ಆಗತ್ತೆ ಇದು ಗಣಪತಿ? ನವೀನ್, ಖಂಡಿತ ನೋಡಿ, ಈ ನಡೆ ಏನಿದೆ DK ಶಿವಕುಮಾರ್ ಅವರ ನಡೆ ಜೊತೆಗೆ ರಾಮಲಿಂಗಾರೆಡ್ಡಿ ಅವರ ಸದ್ಯದ ಪರಿಸ್ಥಿತಿ ಏನಿದೆ, ಇದು ಬಿಜೆಪಿಗೆ ಹೆಚ್ಚಿನದಾಗಿ ವರದಾನ ಆಗುತ್ತೆ ಅಂತಲೇ ಹೇಳ್ಬೋದು. ಕಾರಣ ಏನು ಅಂತಂದರೆ, ಮುಂದಿನ GBA ಚುನಾವಣೆ ಇಟ್ಕೊಂಡು DK ಶಿವಕುಮಾರ್ ಅವರು ಇಂತಹದೊಂದು ನಡೆ ಅನುಸರಿಸ್ತಾ ಇದ್ದಾರೆ ಅಂತಂದರೆ ಇದು ಬಿಜೆಪಿ ಹಾಗೂ JDSಗೂ ಹೆಚ್ಚಿನದಾಗಿ ಲಾಭ ಆಗುತ್ತೆ. ಕಾರಣ ಏನು ಅಂತಂದರೆ 28 ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚಾಗಿ ಹಿಡಿತದಲ್ಲಿ ಇರುವಂಥದ್ದು ರಾಮಲಿಂಗಾರೆಡ್ಡಿ ಅವರ ಬಳಿ. ಜೊತೆಗೆ ಬೆಂಗಳೂರು ನಗರದಲ್ಲಿ ಅತಿ ಹೆಚ್ಚು ಸೀನಿಯರ್ ಲೀಡರ್ ಅಂತಂದ್ರೂ ಕೂಡ ಅದು ರಾಮಲಿಂಗಾರೆಡ್ಡಿ. ಕುಮಾರಸ್ವಾಮಿ ಇರ್ಬೋದು, DK ಶಿವಕುಮಾರ್ ಇರ್ಬೋದು, ಜೊತೆಗೆ ಆರ್ ಅಶೋಕ್ ಇರ್ಬೋದು, ಇವರು ಎಲ್ಲರಿಗಿಂತ ಹೆಚ್ಚಾಗಿ ಬೆಂಗಳೂರು ಮೇಲೆ ಅತಿ ಹೆಚ್ಚಾಗಿ ವರ್ಚಸ್ಸು ಜೊತೆಗೆ ಕ್ರೆಡಿಟ್ ಇರುವಂಥದ್ದು ರಾಮಲಿಂಗಾರೆಡ್ಡಿ ಅವರಿಗೆ. ಹೀಗಾಗಿ ಮುಂದಿನ GBA ಚುನಾವಣೆ ಅನುಸಾರವಾಗಿ ನೋಡೋದಾದ್ರೆ ಇದು ಹೆಚ್ಚಾಗಿ ಬಿಜೆಪಿ ಹಾಗೂ JDSಗೆ ಹೆಚ್ಚಾಗಿ ವರದಾನ ಆಗಿರುವಂಥದ್ದು. ಕಾರಣ ಇಷ್ಟೇನೆ ನೋಡಿ, 28 ವಿಧಾನಸಭಾ ಕ್ಷೇತ್ರ ಜೊತೆಗೆ ಏನು ವಾರ್ಡ್ ಪಾಲಿಕೆ ಚುನಾವಣೆ ಏನು ಬರುತ್ತೆ, ಆ ಚುನಾವಣೆಯಲ್ಲಿ ಈ ಹಿಂದಿನ ಚುನಾವಣೆಗಳು ಗಮನಿಸಿದಾಗ ರಾಮಲಿಂಗಾರೆಡ್ಡಿ ಅವರು ಸೈಲೆಂಟಾಗಿ ಆಪರೇಷನ್ ಇರ್ಬೋದು, ಜೊತೆಗೆ ಒಂದಷ್ಟು ಪಾಲಿಕೆ ಸದಸ್ಯರನ್ನು ಗೆಲ್ಸ್ಕೊಂಡು ಬರುವಲ್ಲಿ ಅವರ ಕಾರ್ಯಪ್ರವೃತ್ತಿ ಕೂಡ ಹೆಚ್ಚಾಗಿತ್ತು. ಈ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಬಿಜೆಪಿ ನಾಯಕರು ಕೂಡ ಒಂದಷ್ಟು ಭಯ ಆಗ್ತಿತ್ತು. ಯಾಕಂದರೆ ರಾಮಲಿಂಗಾರೆಡ್ಡಿ ಅವರು ಯಾವತ್ತೂ ಅಗ್ರೆಸಿವ್ ಆಗಿ ಎಂಟ್ರಿ ಆಗಲ್ಲ, ಸೈಲೆಂಟಾಗಿ ಆ ಚುನಾವಣೆಯನ್ನು ಯಾವ ರೀತಿ ಗೆಲ್ಲಿಸಬೇಕು ಅನ್ನೋದು ಕೂಡ ಲೆಕ್ಕಾಚಾರ ರಾಮಲಿಂಗಾರೆಡ್ಡಿ ಅವರ ಬಳಿ ಇತ್ತು. ಜೊತೆಗೆ ಅವರು ವಿಪಕ್ಷ ನಾಯಕರನ್ನು ಕೂಡ ಸ್ವಪಕ್ಷ ನಾಯಕರ ರೀತಿಯಲ್ಲಿ ನಡೆಸಿಕೊಂಡು ಆ ಚುನಾವಣೆಯನ್ನು ಗೆಲ್ಸ್ಕೊಂಡು ಬರುವಂಥ ತಾಕತ್ ಕೂಡ ರಾಮಲಿಂಗಾರೆಡ್ಡಿ ಇದೆ. ಈ ಭಯ ಬಿಜೆಪಿ ಹಾಗೂ JDS ಕೂಡ ಇತ್ತು. ಹೀಗಾಗಿ ಇವತ್ತು DK ಶಿವಕುಮಾರ್ ಅವರು ರಾಮಲಿಂಗಾರೆಡ್ಡಿ ಅವರಿಗೆ ಏನಾದರೂ ಕೂಡ ಜವಾಬ್ದಾರಿ ಕೊಡದೇ ಇದ್ದು ಕೃಷ್ಣ ಬೈರೇಗೌಡರಿಗೆ ಕೊಟ್ಟರೆ ಅದರ ಲಾಭ ಬಿಜೆಪಿ ಹಾಗೂ JDS ಪಡೆಯುತ್ತೆ. ಯಾಕಂತಂದ್ರೆ ಅದರ ಹಿಡಿತ ಕೃಷ್ಣ ಬೈರೇಗೌಡರು ಅಷ್ಟರ ಮಟ್ಟಿಗೆ ಇರಲಿಲ್ಲ. ಹೀಗಾಗಿ ಒಂದಷ್ಟು ನಿಟ್ಟುಸಿರನ್ನ ಈಗಾಗಲೇ ಬಿಜೆಪಿ ಹಾಗೂ JDS ನಾಯಕರು ಬಿಟ್ಟಿರುವಂಥದ್ದು. ಜೊತೆಗೆ ಸುಲಭವಾಗಿ ಗೆಲ್ಬಹುದು, ಜೊತೆಗೆ ಒಂದಷ್ಟು ನಾಯಕರನ್ನು ಆಪರೇಷನ್ ಕೂಡ ಮಾಡ್ಬೋದು. ಜೊತೆಗೆ DK ಶಿವಕುಮಾರ್ ಅವರು ಈ ಹಿಂದೆ ಉಸ್ತುವಾರಿ ಇದ್ರೂ ಕೂಡ ಅವರ ಮೇಲೆ ಒಂದಷ್ಟು ಆರೋಪಗಳಿತ್ತು. ಅಂದ್ರೆ ಮಳೆ ಬಂದ್ರೆ ಇದಕ್ಕೆ ಕಾರಣ ಯಾರು, DK ಶಿವಕುಮಾರ್. ಜೊತೆಗೆ ಬೆಂಗಳೂರಿನ ಸಮಸ್ಯೆಗಳು ಆದ್ರೆ ಅದಕ್ಕೆ ಕಾರಣ ಯಾರು, DK ಶಿವಕುಮಾರ್. ಹೀಗೆ ಇಂತಹ ಆರೋಪಗಳನ್ನ ಯಾವತ್ತೂ ಕೂಡ ರಾಮಲಿಂಗಾರೆಡ್ಡಿ ಅವರು ಮೈ ಮೇಲೆ ಹೇಳ್ಕೊಂಡಿಲ್ಲ, ಒಂದಷ್ಟು ಅಸಮಾಧಾನವನ್ನ ಮೈ ಮೇಲೆ ಹೇಳ್ಕೊಂಡಿಲ್ಲ. ಈ ನಿಟ್ಟಿನಲ್ಲಿ ನೋಡೋದಾದ್ರೆ ರಾಮಲಿಂಗಾರೆಡ್ಡಿ ಅವರಿಗೆ ಈ ಜವಾಬ್ದಾರಿ ಕೊಡದೇ ಇರೋದು ಬಿಜೆಪಿ ಹಾಗೂ JDSಗೆ ಹೆಚ್ಚಿನದಾಗಿ ಲಾಭ ಆಗುತ್ತೆ ಅನ್ನೋದು ಕೂಡ ವಿಶ್ಲೇಷಣೆ ಮಾಡಬಹುದು. ನವೀನ್, ಥ್ಯಾಂಕ್ ಯು ಗಣಪತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.